ನಮಸ್ಕಾರ. ಇವತ್ತು ನಾವು ಜನ ಸ್ನೇಹಿ ಯೋಗೇಶ್ ಅಣ್ಣ ಅವರ ಆಶ್ರಮಕ್ಕೆ ಬಂದಿದ್ದೀವಿ. ನೋಡಿ ಈ ದೇವ್ರ ಮಕ್ಕಳು ನೋಡಿ, ಈ ದೇವ್ರ ಮಕ್ಕಳಿಗಂತ ನಮ್ಗೆ ಕೈಲಾದ ಸಹಾಯ ಮಾಡ್ಬೇಕು ಅಂತ, ಚಿಕ್ಕ ಸಹಾಯ ಮಾಡ್ಬೇಕು ಅಂತ ಬಂದಿದ್ವಿ. ಮತ್ತೆ ಇನ್ನು 3-4 ತಿಂಗಳು ಬಿಟ್ಕೊಂಡು ಬರ್ತೀವಿ. ಅವಾಗ ನಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡ್ತೀವಿ. ಈಗ ನಮ್ಮ ಕೈಲಾಗದ ಸಹಾಯ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೇವೆ. ಈ ದೇವ್ರ ಮಕ್ಕಳನ್ನ ಎಲ್ಲಾನು ಕಾಪಾಡ್ತಾ ಇದ್ದೀನಿ ಯೋಗೇಶ್ ಅಣ್ಣ. ತುಂಬಾ ದಿವಸದಿಂದ ಅವರ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡಿ ಅಕ್ಕ ಅವರು ಇದ್ದಾರೆ, ಯೋಗೇಶ್ ಅಣ್ಣ ಅವ್ರ ಧರ್ಮಪತ್ನಿ ಅವರು ಇದ್ದಾರೆ. ಅಕ್ಕ ಅವರು ತುಂಬಾ ನಮ್ಗೆ ಮರ್ಯಾದೆ ಕೊಟ್ಟು ಒಳಗಡೆ ಕರ್ಕೊ ಬಂದು ಬನ್ನಿ ದೇವ್ರ ಮಕ್ಕಳು ನೋಡಿರಂತೆ. ದೇವರಲ್ಲಿ ಅಂತ ಕೇಳ್ತಾರೆ, ಬಟ್ ನಿಮ್ಗಳಲ್ಲಿ ನಾವು ದೇವ್ರನ್ನ ನೋಡ್ತೀವಿ ಅಷ್ಟೇ. ನಮ್ಗೆ ಯಾರಾದ್ರೂ 1 kg ಅಕ್ಕಿ ತಂದ್ಕೊಟ್ರೆ ಅದೇ ನಮಗ್ ದೊಡ್ಡದು. ಯಾಕಂದ್ರೆ ದೇವ್ರ ಮಕ್ಳಿಗೆಲ್ಲ 1 kg ಒಂದ್ 3 ಜನ ಊಟ ಮಾಡ್ತಾರಲ್ವಾ, ಅದು ನಿಜವಾಗ್ಲೂ ತೃಪ್ತಿಕರವಾದ. ನೀವು ಕೋಲಾರಿಂದ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ನಾವು ನಿಮಗೆ ತುಂಬುವುದೇ ಧನ್ಯವಾದಗಳನ್ನ ತಿಳಿಸಬೇಕು. ನೀವು ಸೇವೆ ಮಾಡ್ತಾ ಇದೀರ ನೀವು ಮೇಡಮ್. ದೇವರು ಇಂತ ದೇವ್ರ ಮಕ್ಕಳು ಸೇವೆ ಮಾಡ್ತಾ ಇದ್ದೀರ ಮೇಡಮ್ ನೀವು ಮೇಡಮ್. ಒಂದಿಬ್ರು ಒಳ್ಳೇದ್ ಮಾಡೋಣ ಅಷ್ಟೇ ಮೇಡಮ್. ಏನು ಹೋಗೋಗ ಏನು ಎತ್ಕೊಂಡು ಹೋಗಲ್ಲ ಮೇಡಮ್. ಇಂತ ಯಾರಿಗಿದೆಯೋ ಯಾರಿಗಿಲ್ವೋ ಇಂತ ಪುಣ್ಯ ನೋಡಕ್ಕೆ ನಾವು ಬಂದಿದೀವಿ ಮೇಡಮ್. ಇವ್ರನ್ನೆಲ್ಲ ನೋಡಕ್ಕೆ ಎಲ್ಲಾರು ಚೆನ್ನಾಗಿರಿ. ಯೋಗೇಶ್ ಚೆನ್ನಾಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಮಕ್ಕಳ ತರ ನೋಡ್ಕೊಂತ ಇದಾರೆ. ಪ್ರತಿಯೊಂದು ವಿಡಿಯೋ ನಾನು ನೋಡ್ತಾ ಇದ್ದೀನಿ. ಯೋಗೇಶ್ ಯಾವ ತರ ನೋಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಪ್ರತಿ ಅಸಹ್ಯ ಪಡ್ತೀರಾ, ಏನ್ ನೋಡ್ತೀರಾ. ಇನ್ಯಾರಾದ್ರೂ ಈ ತರ ನೋಡ್ತಾ ಇರಲಿಲ್ಲ. ಅಕ್ಕ ಅವರು ಅಷ್ಟೇ, ಅಷ್ಟು ಚೆನ್ನಾಗಿ ನಿಮ್ಮನ್ನೆಲ್ಲ ಆರೈಕೆ ಮಾಡ್ತಾ ಇದಾರೆ. ಮಗು ತರ ಆರೈಕೆ ಮಾಡ್ತಾರೆ. ಅಜ್ಜಿ ಇದ್ರು, ಪ್ರತಿ ದಿವಸ ಅಜ್ಜಿ ವಿಡಿಯೋ ನೋಡ್ತಾ ಇದ್ದೆ. ಅಜ್ಜಿ ಹೋದಾಗ ನಾನು ಹತ್ತಿದ್ದು ಊಟ ಬಿಟ್ಟಿದ್ದೀನಿ. ಅವತ್ತೆಲ್ಲ ಅಜ್ಜಿ ಹೋಗಿದ್ದ ದಿವಸ ಗೊತ್ತಾ, ಆ ತರ ದುಃಖ ಆಯ್ತು. ಅಜ್ಜಿದು ತುಂಬಾ ವಿಡಿಯೋ ನೋಡ್ತಾ ಇದ್ದೆ. ಮತ್ತೆ 3 ತಿಂಗಳು 4 ತಿಂಗಳು ಒಳಗಡೆ ನಾನು ಮತ್ತೆ ಬರ್ತೀನಿ ಈ ಆಶ್ರಮಕ್ಕೆ. ಬಂದು ಯೋಗೇಶ್ ಅವ್ರ ಸಿಕ್ಕಿಲ್ಲ, ನಮ್ಮ ಅದೃಷ್ಟ ಸಿಕ್ಕಿಲ್ಲ, ಅಕ್ಕ ಅವ್ರು ಸಿಕ್ಕಿದ್ದಾರೆ. ಯೋಗೇಶ್ ಮತ್ತೆ ನಾನು ಮಾತಾಡಿಸ್ತೀನಿ. ನೀವೆಲ್ಲ ಚೆನ್ನಾಗಿರಿ. ನೀವೆಲ್ಲ ನನ್ಗೆ ಆಶೀರ್ವಾದ ಮಾಡ್ಬೇಕಮ್ಮ. ನೀವೆಲ್ಲ ಆಶೀರ್ವಾದ ಮಾಡ್ಬೇಕು ನನ್ಗೆ. ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. ಚೆನ್ನಾಗಿರಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರ್ಲಿ.